ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವತ್ತಿನ ಟಾಪಿಕ್ ಗಂಡು ಮಗುವಿನ ಲಕ್ಷಣಗಳು ಯಾವೆಂದು ಅಂತ ಇವತ್ತು ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಡ್ ತನಕ ನೋಡಿ. ಗರ್ಭಿಣಿ ಆದ ನಂತರ ನಿಮಗೆ ಹೆಚ್ಚಾಗಿ ಪಿಂಪಲ್ಸ್ ಆಗ್ತಾ ಇರ್ತವೋ, ಹಾಗೆ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಬರುತ್ತೆ, ಹಾಗೆ ಸ್ಕಿನ್ಗಳಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತಲ್ಲ, ಹಾಗಾಗಿ ಈ ಥರ ಪಿಂಪಲ್ಸ್ ಆಗಲಿ, ಸ್ಕಿನ್ನಲ್ಲಿ ಡ್ರೈನೆಸ್ಸು, ಹಾಗೆ ಫೇಸ್ ಎಲ್ಲ ಡಲ್ಲಾಗಿ ಅನಿಸುತ್ತೆ. ಇದು ಮೊದಲನೇ ಸಿಂಟಮ್ಸ್ ಆಗಿರುತ್ತೆ. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಮುಖದ ಭಾಗ, ಕುತ್ತಿಗೆ ಭಾಗ ಅಥವಾ ಕೈಕಾಲು ಯಾವುದಾದ್ರೂ ಒಂದು ಭಾಗ ಕಪ್ಪಾಗಿರುತ್ತೆ. ಇದು ಸಹ ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟು ನಿಮಗೆ ಎಡಭಾಗಕ್ಕೆ ಜಾಸ್ತಿ ಮಲ್ಕೋಬೇಕನ್ನಿಸುತ್ತೆ. ಎಡಗಡೆ ಸೈಡೇ ಮಲ್ಕೊಂಡು ಪಾರ್ಟ್ಸ್ ಎಲ್ಲ ಪೇನ್ ಆಗ್ತಿದೆ ಅಂತ ನೀವು ರೈಟ್ ಸೈಡಿಗೆ ಮಲ್ಕೊಂಡ್ರೆ ನಿಮಗೆ ನಿದ್ದೆ ಬರ್ತಾ ಇರಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ. ಹಾಗಾಗಿ ನೀವು ಎಡಗಡೆನೇ ಜಾಸ್ತಿ ಮಲ್ಕೋಬೇಕು ಅನಿಸುತ್ತೆ. ಈ ಗಂಡು ಮಗು ಇದ್ದಾಗ ನಿಮಗೆ ಆ ಥರ ಅನಿಸುತ್ತೆ. ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗುವಿನ ಹಾರ್ಟ್ ರೇಟ್ 146ಗಿಂತ ಕಮ್ಮಿ ಇರುತ್ತೆ. ಇದು ಸಹ ಗಂಡು ಮಗುವಿನ ಲಕ್ಷಣವಾಗಿರುತ್ತದೆ. ನಿಮ್ಮ ಹೊಟ್ಟೆಯ ತೂಕ ಸಾಮಾನ್ಯವಾಗಿರುತ್ತೆ. ನಿಮ್ಮ ಮಗು ತೂಕ ಆಯಿತೋ ಇಲ್ವೋ ಅನಿಸುತ್ತೆ ನಿಮಗೆ, ಆ ಥರ ಫೀಲ್ ಆಗ್ತಿರುತ್ತೆ ನಿಮಗೆ. ನಿಮ್ಮ ವೇಟು ಒಂದು ಸ್ವಲ್ಪ ಮಾತ್ರ ಗೇನ್ ಆಗಿರ್ತೀರ. ಆಮೇಲೆ ಕೆಲವೊಬ್ಬರಿಗೆ ಹೊಟ್ಟೆ ಅಷ್ಟೊಂದು ಕಾಣಿಸ್ತಿರಲ್ಲ 9 ತಿಂಗಳಾದ್ರೂ. ಇದು ಸಹ ಗಂಡು ಮಗುವಿನ ಸಿಂಟಮ್ಸ್ ಆಗಿರುತ್ತೆ. ನಿಮಗೆ ಈ ಟೈಮಲ್ಲಿ ಜಾಸ್ತಿ ಖಾರ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಸ್ವೀಟ್ ತಿನ್ನಬೇಕು ಅನಿಸಲ್ಲ, ಬರೀ ಸ್ಪೈಸಿ ಐಟಮ್ಸ್ ತಿನ್ನಬೇಕು ಅನಿಸುತ್ತೆ ನಿಮಗೆ ಈ ಟೈಮಲ್ಲಿ. ನಿಮಗೆ ಈ ಟೈಮಲ್ಲಿ ಹೇರ್ ಗ್ರೋತ್, ಕೂದಲು ಬೆಳವಣಿಗೆ ಹೆಚ್ಚಾಗಿರುತ್ತೆ. ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಕೂದಲು ಸ್ವಲ್ಪ ಮುಂಚೆಗಿಂತ ಸ್ವಲ್ಪ ಉದ್ದವಾಗಿ ಬೆಳೆಯುತ್ತದೆ. ಆಮೇಲೆ ಹೊಟ್ಟೆ ಚೂಪಾಗಿ ಕಾಣಿಸುತ್ತೆ. ಗಂಡು ಮಗುಗೆ ಸ್ವಲ್ಪ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ಆಮೇಲೆ 1 ತಿಂಗಳಿಂದ 2 ತಿಂಗಳವರೆಗೂ ವಾಮಿಟಿಂಗ್ ಇರುತ್ತೆ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ 1 ತಿಂಗಳಿಂದ 4 ತಿಂಗಳವರೆಗೂ ಸಹ ಈ ವಾಮಿಟಿಂಗ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಇದ್ದಾಗ ನಿಮಗೆ ಅಡುಗೆ ಮಾಡುವಾಗ ಒಗ್ಗರಣೆ ವಾಸನೆ ಅಥವಾ ಬೇಳೆ ಬೇಯಿಸಿದ ವಾಸನೆ ಆ ಥರ ಬಂದರೆ ಸಾಕು, ವಾಕರಿಕೆ ಆಗ್ದಂಗೆ ಆಗುತ್ತೆ, ವಾಮಿಟಿಂಗ್ ಬಂದಂಗೆ ಆಗುತ್ತೆ. ಅಥವಾ ನೀವು ಅಡುಗೆ ಮಾಡದೇ ಇದ್ರೂ ಅಡುಗೆ ಮನೆಯಿಂದ ದೂರ ಇದ್ದಾಗೂ ಸಹ ಅದ್ರ ವಾಸನೆ ಬಂದರೆ ಸಾಕು ನಿಮಗೆ ವಾಮಿಟಿಂಗ್ ಆಗುತ್ತೆ. ಲಾಸ್ಟ್ ಸಿಂಟಮ್ಸ್ ಇದು ಸಹ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಅಂದರೆ 9 ಮಂತಲ್ಲಿ ನಿಮ್ಮ ಕಾಲುಗಳು ಬಾವು ಬರುತ್ತೆ. ಡೆಲಿವರಿ ಡೇಟ್ ಹತ್ತಿರ ಬಂದಾಗೆಲ್ಲ ಕಾಲು ದಪ್ಪ ಆಗ್ತವೆ. BP ಲೆವೆಲ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ ನಿಮಗೆ. ಈ ಎಲ್ಲ ಲಕ್ಷಣಗಳಲ್ಲಿ ನಿಮಗೆ 5ರಿಂದ 6 ಸಿಂಟಮ್ಸ್ ಇದ್ರೂ ಸಹ ನೀವು ಗಂಡು ಮಗು ಅಂತ ತಿಳ್ಕೊಬೋದು. ಏಕೆಂದರೆ ಈ ಎಲ್ಲ ಸಿಂಟಮ್ಸ್ ನನಗೂ ಇದ್ವು. ನನಗೂ ಸಹ 2 ಗಂಡು ಮಕ್ಕಳು. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ಹಾಗಾಗಿ ನಾನು ನಿಮಗೊಂದಿಗೆ ಹಂಚ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.